ಎಮೋಷನಲ್ ಡ್ಯಾಮೇಜ್. ಕರ್ಲಿ ಹೇರ್ ಇರೋರು ಯೂಸ್ ಮಾಡ್ಬೋದು ಅಂತ ಹೇಳು ಪರ್ಟಿಕ್ಯುಲರ್ ಆಗಿ. 3 ದಿನ ಹಂಗೆ ಇರುತ್ತೆ. ಹೆಲ್ದಿ ಆಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ, ಬಟ್ ಸ್ವಲ್ಪ ಸಣ್ಣ ಇದ್ದಾನೆ ಅಷ್ಟೇ. ಅಕ್ಕ ನೀನ್ ಹಂಗ ಅಂದಂದ್ರೆ ನಂಗೆ ದೃಷ್ಟಿ ತೆಗಿ ನೀನು. ನಮ್ಮ ಪಿಂಕಿ ಒರಿಜಿನಲ್ ಕೂದಲು ತೋರಿಸ್ತಾಳೆ ನೋಡಿ. ಇಲ್ಲ ಹೌದಾ? ಯಾವಾಗಾದ್ರೂ ಒಂಚೂರು ಸ್ಕೋಪ್ ತಗೋಬೇಕು ಅಂದ್ರೆ SLC ಪರ್ಸೆಂಟೇಜ್ ಎಷ್ಟು? ಟಗರು ಬಂತು ಟಗರು. ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಇಷ್ಟಪಡೋದು ಹುಡುಗಿ. ನನಗೆ ರಘು ಅಣ್ಣನ ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಪಿಂಕಿ ಅವ್ರದ್ದು ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಅದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ನನಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ನಾನು ಅಂಥವನ್ನೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ರಿಪೀಟೆಡಾಗಿ ಕೇಳ್ತಿದ್ರಿ, ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಸ್ಟ್ರೈಟ್ನಿಂಗ್ ಯಾವ ರೀತಿ ಮಾಡ್ಕೋತೀರಾ ಆ್ಯಂಡ್ ಪಿಂಕಿ ಅಕ್ಕ ಸ್ಟ್ರೈಟ್ನಿಂಗ್ ಯಾವ ರೀತಿ ಮಾಡ್ಕೋತಾಳೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಯೂಶಲ್ ಆಗಿ ಜಾಸ್ತಿ ಅವರು ಸ್ಟೇ ಇರಬೇಕು ಅಂದರೆ ಯಾವ ರೀತಿ ನೀವು ಮಾಡ್ಕೋಬೇಕು ಸ್ಟ್ರೈಟ್ನಿಂಗ್ನ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ಈಗ ಮೇಲ್ಮೇಲೆ ಮಾಡ್ಕೊಬಿಟ್ಟಿದ್ರೆ ಒಳಗಡೆ ಎಲ್ಲ ಹಿಂಗೆ ಸುತ್ಕೊಂಡೇ ಇರುತ್ತೆ. ಅದು ಯಾವ ಥರ ಪ್ರೊಸೀಜರ್ ಯಾವ ಥರ ಮಾಡ್ಕೋಬೇಕು, ಯಾವ ರೀತಿ ಮಾಡಿಕೊಂಡ್ರೆ ಅದು ಲಾಂಗ್ ಸ್ಟೇ ಇರುತ್ತೆ ಅಂತೇಳಿ ನಾನು ತೋರಿಸ್ತೀನಿ ಇವತ್ತು. ಓಕೆನಾ? ನನ್ನ ಜೊತೆ ಇದ್ದಾಳೆ ಪವರ್ ಪಿಂಕಿ. ಆ್ಯಂಡ್ ಗೈಸ್ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರಿ, ಪಿಂಕಿ ಅವ್ರದ್ದು ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಅದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ನನಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಯಾವ ಲವ್ ಸ್ಟೋರಿ? ನಿಮ್ದು ನಿಮ್ಮ ಹುಡುಗಂದು ಲವ್ ಸ್ಟೋರಿ ಇರುತ್ತಾರೆ ನಿಮ್ದು? ಇಲ್ಲ ನಮ್ದು ಫುಲ್ ಅರೇಂಜ್ ಮ್ಯಾರೇಜ್ ಅಂತೂ ಅಲ್ಲ ಗೈಸ್. ಮಾಡ್ತಾ ಇರೋದು ಅರೇಂಜ್ ಮ್ಯಾರೇಜ್. ಬಟ್ ಇಬ್ರು ಇಷ್ಟಪಟ್ಟಿದ್ದೀನಿ ಅಂತ ಗೊತ್ತಾದ್ಮೇಲೆ ಲವ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಮದುವೆ ಮಾಡ್ತಿರೋದು. ಸೊ ಆ ಲವ್ ಸ್ಟೋರಿ ಬಗ್ಗೆ ಅವ್ರು ಕೇಳ್ತಿರೋದು. ಒಂದಿನ ಹೇಳ್ತೀವಿ. ನೀವು ವಾಯ್ಸ್ ಸ್ವಲ್ಪ ಒಂದಿನ ಹೇಳ್ತೀವಿ ಒಂದಿನ. ಸೊ ಗೈಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಅವ್ರ ಮದುವೆ ಆದಮೇಲೆ ಅವರಿಬ್ರು ಕೊಂಡಿಸ್ಕೊಂಡು ಕೇಳ್ತೀನಿ. ಯಾಕೆ ಗೊತ್ತಾ, ಈಗ ಮದುವೆಗೆ ಮುಂಚೆ ಕೆಲವೊಂದು ಹೇಳೋದು ಬೇಡ ಅನ್ನೋದು ಇರುತ್ತೆ. ಸೊ ಅಂಥದ್ದೆಲ್ಲ ಬೇಡವೇ ಬೇಡ. ಆಮೇಲೆ ನಾನು ಅದನ್ನು ಮಾತಾಡಿ ಅದು ಆಮೇಲೆ ನಾನು ಅಂಥವನ್ನೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬೇಡ. ಮದುವೆ ಎಲ್ಲ ಆದಮೇಲೆ ಅವರಿಬ್ರು ಒಪ್ಪಿಗೆ ತಗೊಂಡು ಅವ್ರನ್ನೇ ಬೇಕಾದ್ರೆ ಜೊತೆ ಕೊಂಡಿಸ್ಕೊಂಡು ಮಾತಾಡುವ. ಓಕೆ? ಸೊ ಆ್ಯಂಡ್ ನಾನು ಯೂಸ್ ಮಾಡೋದು ಇದು ಫಿಲಿಪ್ಸ್ದು ಹೇರ್ ಸ್ಟ್ರೈಟ್ನರ್. ಇದು ಏನಿಲ್ಲ ಅಂದರೂ ಎಷ್ಟು ವರ್ಷ ಗೊತ್ತಾ? ಯುಕ್ತ ಹುಟ್ಟಕ್ಕಿಂತ ಮುಂಚೆ. ಯುಕ್ತ ಊಟಕ್ಕಿಂತ ಮುಂಚೆ ಒಂದು 7 ವರ್ಷದ್ದು. 7 ವರ್ಷ 8 ವರ್ಷ ಆಗಿದೆ ಗೈಸ್. ಇದು ತುಂಬ ಹಳೆಯದು. ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಬಾಟಾಕ್ಸ್, ಕ್ಯಾರಟಿನ್ ಇಂಥವೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ನಾನು ಸ್ಟಾಪ್ ಮಾಡಿಬಿಟ್ಟೆ. ಈಗ ನಾನು ಜಸ್ಟ್ ಏರ್ ಬ್ರಷಲ್ಲಿ ಮಾಡ್ಕೋತೀನಿ ಅಷ್ಟೇ. ಇದನ್ನ ಈಗ ನಮ್ಮ ಪಿಂಕಿ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಸೊ ಈಗ ಬನ್ನಿ ಯಾವ ರೀತಿ ಏರ್ ಸ್ಟ್ರೈಟ್ನಿಂಗ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲು ಕ್ಲೀನಾಗಿ ನಿಮ್ಮ ಕೂದಲನ್ನ ಬಿಡಿಸ್ಕೋಬೇಕು. ಕೂದಲು ಬಿಡ್ಸೋಕ್ಕಾಗಲ್ಲ. ಬಿಡ್ಸಾಗಿದೆ ಅಲ್ಲ, ಈಗ ಮತ್ತಾಗಿರತ್ತೆ. ಸೊ ಗೈಸ್ ನಮ್ಮ ಪಿಂಕಿ ಒರಿಜಿನಲ್ ಕೂದಲು ತೋರಿಸ್ತಾಳೆ ನೋಡಿ. ಇಲ್ಲ, ಒರಿಜಿನಲ್ ಕೂದಲು ತೋರಿಸಲ್ಲ ನಾನು. ತಿರ್ಗೆ ಯಾವತ್ತು ನಮ್ಮ ಐಡೆಂಟಿಟಿ ಅದು. ನಿನ್ನ ಒರಿಜಿನಲ್ ಕೂದಲು ಎಷ್ಟೋ ಜನಕ್ಕೆ ಈ ತರ ಇಷ್ಟ. ನಂದು ಆಗ್ಲೇ ನಾನು ತಲೆ ಸ್ನಾನ ಮಾಡಿ ಬಿಡಿಸಿದ್ರದಕ್ಕೆ ಇಷ್ಟ ಆಗಿರೋದು. ಇದು ನೂಡಲ್ಸ್ ನಿಂತ್ಕೊಂಡ್ಬಿಡುತ್ತೆ ಕೂದಲು. ಈಗ ಒಂದ್ ಸ್ವಲ್ಪ ಸ್ಟ್ರೈಟ್ ಅನಿಸ್ತಾ ಇದೆ, ಬಟ್ ಅವಳು ಈ ತರ ಇರಲ್ಲ. ಆಕ್ಚುಲಿ ನೂಡಲ್ಸ್ ತರ ಸುತ್ಕೊಂಡ್ಬಿಡುತ್ತೆ. ಏನ್ ಮೇಲ್ ಮಾಡಿಬಿಟ್ಕೊಂಡ್ಬಿಟ್ಟವಳೇನೋ ಗೊತ್ತಿಲ್ಲ. ವ್ಲಾಗ್ ಮೇಲೆ ಕೂತ್ಕೊತೀನಿ ಕಾಣಿಸಲ್ಲ. ಎಲ್ಲಿ ಇಲ್ಲ ಬಾಚಿರೋದು ನೋಡಿದ್ರಿ. ಇನ್ನು ಕೂದಲು ಹಸಿನದ ಮುಟ್ಟು. ಹೌದು, ಒಣಗಿಸಿಲ್ವಾ? ಒಣಗಿಸಿ, ನೀವು ಒಣಗಲ್ಲ ಬೇಗ. ಓಕೆ, ಸೊ ಬನ್ನಿ ಗೈಸ್, ಈಗ ಯಾವ ರೀತಿ ಮಾಡೋದು, ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಕರ್ಲಿ ಹೇರ್ ಇರೋರು ಯೂಸ್ ಮಾಡ್ಬೋದು ಅಂತ ಹೇಳು ಪರ್ಟಿಕ್ಯುಲರ್ ಆಗಿ. ಕರ್ಲಿ ಹೇರ್ ಇರೋರು ಯೂಸ್ ಮಾಡ್ಬೋದು ಅಂತ. ಎಷ್ಟೇ ನಾನೇ ಹೇಳ್ಬೇಕು ಅಂತಿಲ್ಲ. ಹೇಳಿ ನೀನು. ಹೇಳು, ನೀನೇ ಹೇಳು. ಆಮೇಲೆ ಅದಕ್ಕೊಂದು ಹುಡುಕೋದು ಬೇಡ, ನೀನ್ ಹೇಳ್ಬಿಡು. ಕರ್ಲಿ ಹೇರ್ ಇರೋರು ಸ್ಟ್ರೈಟ್ನಿಂಗ್ ನ ಯೂಸ್ ಮಾಡ್ಕೊಂಡು ಈ ತರ ಈಸಿಯಾಗಿ ಮಾಡ್ಕೋಬಹುದು. ಸೊ ಈಗ ನೋಡಿ, ಇವಳು ಕೂದಲು ಈ ರೀತಿ ಇದೆ. ಈಗ ಕುಂತು ಬಿಡ್ತೀನಿ, ತೋರ್ಸಕ್ಕಾಯ್ತು. ಸೊ ನೋಡಿ ಗೈಸ್, ಇವಳು ಒರಿಜಿನಲ್ ಕೂದಲು ಈ ರೀತಿ ಇದೆ. ಸೊ ನಾವು ಯಾವಾಗಲೂ ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಂದ್ರೆ ಈಗ ಈ ರೀತಿ ಇಷ್ಟು ನೋಡಿ, ಇಷ್ಟು ಲೇಯರ್ ತೊಗೊಬೇಕು. ಈಗ ಇದು ಇನ್ನೂ ಸ್ವಲ್ಪ ಜಾಸ್ತಿ, ಇವಳದು ವಾಲ್ಯೂಮ್ ಜಾಸ್ತಿ ಇದೆ ಗೈಸ್. ಸೊ ತುಂಬ ಕಷ್ಟ. ನಂದಾದರೆ ಸ್ವಲ್ಪ ಕಮ್ಮಿ ಇದೆ ವಾಲ್ಯೂಮು, ಸೊ ಬೇಗ ಮಾಡ್ಕೊಬಿಡ್ಬೋದು. ಇವಳು ಸ್ವಲ್ಪ ಕಷ್ಟ. ಈಗ ನಾನೊಂದು ಇಷ್ಟು ಕೂದಲು ಎತ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಕೂದಲನ್ನ ಈಗ ಮೇಲೆ ಕಟ್ಕೊಂಡ್ಬಿಡ್ಬೇಕು. ಓಕೆ, ಸೊ ಈಗ ಇಷ್ಟು ಕೂದಲನ್ನ ಫಸ್ಟ್ ಮಾಡ್ಕೊಳ್ಳೋಣ. ಬಿಫೋರ್ ದಟ್ ಹೇರ್ ಸಿರಮ್ ಅಂಡ್ ಹೇರ್ ಸಿರಮ್ ಹಾಕೋಬೇಕು.
ಏನ್ ಗೊತ್ತಾ, ಎಷ್ಟೋ ಜನಕ್ಕೆ ಅವ್ರಿಗೆ ಮಾಡ್ಕೊಳಕ್ ಬರಲ್ಲ. ಈಗ ನಿಮಗ್ ಮಾಡ್ಕೋಬೇಕಂದ್ರೆ ಹಿಂಗೆ ಎತ್ತಿಗೆ ಸಿಗಿಸ್ಕೊಂಡು ಹಿಂಗ್ ಕೂದಿರುತ್ತೆ ನೋಡಿ, ಹಿಂಗ್ ಭಾಗ ಮಾಡ್ಕೊಂಡು ಹಿಂಗ್ ಮಾಡ್ಕೋಬಹುದು. ಲೇಯರ್ ತಗೊಂಡು ಸ್ಟ್ರೈಟ್ನಿಂಗ್ ಆನ್ ಮಾಡ್ಕೊಂಡು ನಾರ್ಮಲ್ ಆಗಿ ಒಂದಿಷ್ಟು ಎತ್ಕೊಂಡು ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ, ಕ್ಲೀನಾಗಿ ಲೇಯರ್ ಟು ಲೇಯರ್ ಮಾಡ್ಕೊಳ್ಳೋದ್ರಿಂದ ಯಾವ ಥರ ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಯಾವ ರೀತಿ ಕಾಣಿಸುತ್ತೆ ನೋಡಿ ಹಂಗೆ ಕಾಣಿಸುತ್ತೆ. ಬೇಗ ಇದಾಗಲ್ಲ, ಏನಂತಾರೆ, ಹೋಗೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇವಳು ಒಂದ್ಸಲ ಮಾಡಿಕೊಂಡ್ರೆ ಎಷ್ಟು ದಿನ ಇರ್ತೀನಿ? 3 ದಿನ ಹಂಗೆ ಇರುತ್ತೆ. ಏನಂದರೆ ನಾವು ನೀರು ತಾಕಿಸ್ಬಾರ್ದು. ನೀರು ತಾಕಿಸಿದ್ರೆ ಬೇಗ ಮೆತ್ತಗಾಗ್ಬಿಡಿ, ಅಂದರೆ ಒಂಥರ ಕರ್ಲಾಗ್ಬಿಡುತ್ತೆ. ನಮ್ದು ಏನು ಒರಿಜಿನಲ್ ಇದೆ ಸೊ ಆ ರೀತಿ ಆಗುತ್ತೆ. ನೀರು, ಸೆಕೆ ನೀರು, ನೀರು, ಸೆಕೆ ನೀರು. ಸೊ ನೋಡಿ, ನ್ಯಾಚುರಲ್ ಆಗೂ ಕಾಣುತ್ತೆ, ಸ್ಟ್ರೈಟ್ ಆಗೂ ಕಾಣುತ್ತೆ. ಓಕೆ, ಸೊ ಈ ರೀತಿ ಲೇಯರ್ ಟು ಲೇಯರ್ ಮಾಡ್ಕೊಬೇಕು. ಈಗ ನಾನು ಇದೊಂದು ಲೇಯರ್ ಮಾಡಿಬಿಡ್ತೀನಿ. ಐ ವಾಂಟ್ ಟು ಶೋ ಯು ಕ್ಲೀನಾಗಿ. ಸೊ ನೋಡಿ, ಈ ಕರ್ಲಿ ಹೇರ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಒನ್, ಹಿಂಗೆ. ಸೊ ಸುಮ್ಮನೆ ಮಾಡಿದ್ರೆ ಬೋರ್ ಆಗುತ್ತಲ್ವ. ಈಗ ನಾನು ಮಾಡೋದು ಹಂಗೆ ಅಂತ ತೋರಿಸ್ಕೊತಾ ಇದ್ದೀನಿ, ಹಂಗೆ ಸ್ವಲ್ಪ ಸುಮ್ಮನೆ ಮಾಡಿದ್ರೆ ಬೋರ್ ಆಗುತ್ತೆ. ಅದಕ್ಕೆ ಏನಾದರೂ ಮಿಡಲಲ್ಲಿ ಕ್ವಶನ್ಸ್ ಕೇಳ್ಕೊಂಡು ಮಾಡೋಣ ಅಂತ. ಏನು ಬೆಂಕಿ? ಯಾರಿಗೆ? ನಿನಗೆ. ನನಗೇನು ಕೇಳ್ತೀಯಕ್ಕ? ಎಲ್ಲ ಗೊತ್ತಲ್ಲ ನಿಮಗೆ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ಪಿಂಕಿಗೆ ಇವತ್ತು ಹಾಕೋಬೇಕು ಅನ್ಕಂಡು ಹಾಕೊಂಬಿಡು ಹೇಳ್ತೀನಿ, ಅದಕ್ಕೆ ಕುಂದಿರ್ಸ್ಕೊಂಡು ನನ್ನನ್ನು. ಪಿಂಕಿಗೆ ನಾನು ಜಾಸ್ತಿ ಇಷ್ಟನಾ ಇಲ್ಲ ಅವ್ರ ಅಣ್ಣ ಜಾಸ್ತಿ? ನಮ್ಮ ಅಣ್ಣ. ಎಮೋಷನಲ್ ಡ್ಯಾಮೇಜ್. ನೀನು ಇಷ್ಟ, ಆದರೆ ನಮ್ಮ ಅಣ್ಣ ಸ್ವಲ್ಪ ಜಾಸ್ತಿ ಇಷ್ಟ. ಹೆಂಗೆ ಗೈಸ್, ಅವ್ರ ಅಣ್ಣನ ಅವ್ರು ಯಾರು ಬಿಟ್ಕೊಡ್ತಾರೆ? ಅಣ್ಣ ನಮ್ಮೋನಾದರೂ ಅತ್ತಿಗೆ ಬಾಯಿಗೆ. ಈ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೈಸ್. ಆಲ್ರೆಡಿ ಎಕ್ಸ್ಪೆಕ್ಟ್. ಅದಕ್ಕೂ ಮೇಲೆ ಯಾರನ್ನ ಇಟ್ರು ನಾನು ನಮ್ಮ ಅಣ್ಣನೇ ಸೆಲೆಕ್ಟ್ ಮಾಡೋದು ಅಂತ ಗೊತ್ತು ತಾನೆ ನಿಮಗೆ. ನಿಮ್ಮ ಅಕ್ಕ ಜಾಸ್ತಿ ಇಷ್ಟನಾ ನಿಮ್ಮ ಅಣ್ಣ ಜಾಸ್ತಿ ಇಷ್ಟ? ನಮ್ಮ ಅಣ್ಣ ಆಪ್ಷನ್ನೇ ಇಲ್ಲ. ನಿಮ್ಮಮ್ಮ ಜಾಸ್ತಿ ಇಷ್ಟ ನಿಮ್ಮಪ್ಪ ಜಾಸ್ತಿ ಇಷ್ಟ? ಅಲ್ಲ, ನಿಮ್ಮಮ್ಮ ಜಾಸ್ತಿ ಇಷ್ಟ ನಿಮ್ಮ ಅಣ್ಣ ಜಾಸ್ತಿ ಇಷ್ಟ? ನಮ್ಮ ಅಣ್ಣ. ಅಣ್ಣ, ನಿಮ್ಮಪ್ಪ ಜಾಸ್ತಿ ಇಷ್ಟ ನಿಮ್ಮ ಅಣ್ಣ ಜಾಸ್ತಿ ಇಷ್ಟ? ನಮ್ಮ ಅಣ್ಣ. ಓ, ಹೊಡಿರೋ ಅಣ್ಣನಿಗೆ. ಅಣ್ಣನ ಮೇಲೆ ಏನು ಪ್ರೀತಿ ತಂಗಿಗೆ ನೋಡಿ ಗೈಸ್. ಏನೋ ಬಿಡೋ, ಚೆನ್ನಾಗಿರ್ರಿ. ನಿಮ್ಮ ಅಣ್ಣನಿಗೆ ನೀನು ಜಾಸ್ತಿ ಇಷ್ಟ? ರಾಧಾ ಜಾಸ್ತಿ? ರಾಧಾ. ಇವಾಗ ಅದೇ ಬೇಜಾರು, ನಾನು ಎಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ ನಮ್ಮ ಅಣ್ಣನಿಗೆ, ನನಗಿಂತ ಜಾಸ್ತಿ ರಾಧನೇ ಇಷ್ಟಪಡ್ತಾನೆ ಅಂತೇಳಿ. ಅವರಿಬ್ರದ್ದು ಏಜ್. ಹೌದು, ಅವರಿಬ್ರು ಅವಾಗಿಂದ ಒಟ್ಟೊಟ್ಟಿಗೆ ಓಡಾಡಾರೆ. ನಾನೇನು ಇಷ್ಟ ಅಲ್ಲ ಅಂತ ಹೇಳ್ತಿಲ್ಲ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ. ಓಕೆನಾ? ಸೊ ನೋಡಿದ್ರಲ್ಲ, ಇದು ಲೇಯರ್ 1. ಸೊ ಕೆಳಗಡೆ ನೋಡಿ, ಎಲ್ಲೂ ಕೂಡ ನಿಮಗೆ ಕರ್ಲ್ ಅನ್ಸಲ್ಲ, ಎಲ್ಲ ಕಡೆನೂ ಕ್ಲೀನಾಗಿ ಸ್ಟ್ರೈಟ್ ಆಗಿದೆ. ಈಗ ನೆಕ್ಸ್ಟ್ ಲೇಯರ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಲೇಯರ್ ತಗೋಬೇಕಾದ್ರೆ ಇನ್ನೊಂದಷ್ಟು ಬಿಚ್ತೀನಿ. ಇದು ಹೆವಿ ವಾಲ್ಯೂಮ್ ಇದೆ. ನನ್ನ ತಲೆ ಇಲ್ಲೇ ಇದೆ. ಅಕ್ಕ, ನೀನು ಹಂಗ ಅಂದಂದ್ರೆ ನಂಗೆ ದೃಷ್ಟಿ ತೆಗಿ. ನೀನು ಏನ್ ದೃಷ್ಟಿ? ನೀನೇ ಅರ್ಧ ಹೇಳ್ತದಿ ವ್ಯಾಲ್ಯೂಮ್ ಅನ್ಕೊಂಡು ಅವಾಗಿಂದ. ಹೆವಿ ವಾಲ್ಯೂಮ್ ಇದೆ, ಹೆವಿ ವಾಲ್ಯೂಮ್. ಇದು ಮಾಡೋ ಅಷ್ಟೇ ನನ್ನ ಬೆರಳೆಲ್ಲ ಹಿಂಗಾಗ್ಬಿಟ್ಟಿರುತ್ತೆ. ಓಕೆ, ಈಗ ನೋಡಿ, ನಾನು ಆಲ್ರೆಡಿ ಸ್ಟ್ರೈಟ್ ಮಾಡಿರೋದನ್ನ ಮುಂದಕ್ಕೆ ಹಾಕಿದ್ದೀನಿ. ಈಗ ಸೆಕೆಂಡ್ ಲೇಯರ್ನ ಮಾಡೋಣ. ಈಗಲೂ ಹಂಗೆ ಸೇಮ್ ಆ್ಯಸ್ ಇಟ್ ಈಸ್ ಸ್ವಲ್ಪ ಎತ್ಕೊಂಡು ಮಾಡಬೇಕು. ಓಕೆ, ಆ್ಯಂಡ್ ನಿನ್ನ SLC ಪರ್ಸೆಂಟೇಜ್ ಎಷ್ಟು? 55. ಹಾಂ, 55? ಎಷ್ಟು ಚೆನ್ನಾಗಿ ಗೊತ್ತಿದೆ, ಬಟ್ 55% ಬಂದ್ಬಿಡ್ತು. ಯಾಕೆ? ಎಷ್ಟು ಚೆನ್ನಾಗಿ ಓದೋದಲ್ಲ, ಅಷ್ಟು ಚೆನ್ನಾಗಿ ಬರೀಬೇಕಂದ್ರೆ. ಇಲ್ಲ ಅಕ್ಕ, ಅದು ಏನಾಯ್ತೋ ಗೊತ್ತಾಗಿಲ್ಲ ನನಗೆ. ಪೇಪರ್ ಚೆನ್ನಾಗಂದ್ರೆ ನಾನೇನು ಫಸ್ಟ್ ರ್ಯಾಂಕ್ ಅಲ್ಲ, ಬಟ್ ಫಸ್ಟ್ ಕ್ಲಾಸ್ ಅಂತೂ ಹೌದು. ಹೌದಾ? 55 ಅಷ್ಟೇನಾ? ಜಸ್ಟ್ 55. ಮ್ಯಾಥ್ಸ್ ಬರೀ 35. ಜಸ್ಟ್ ಪಾಸ್. 32 ಅವರೇ 3 ಕಳಿಸ್ಬಿಟ್ಟಾರೆ. ಬಿಡು, ಯಾಕೆ PUC ಕೇಳು ಅಂತನಾ? PUC ಕೇಳು. 72. ಡಿಗ್ರಿ ಕೇಳು. PUC 72. ಓಕೆ, ಡಿಗ್ರಿ 78 ಏನೋ, 78 77. ಅವಾಗ ಯಾಕೆ ಓದಿಲ್ಲ? 10th ಅಲ್ಲೂ ಚೆನ್ನಾಗೇ ಓದ್ತಿದ್ದೆ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಆಗಿದೆ. ಓ,
ದುಂಡಾಗಿ ಬರಿ ಅಂತ ಪ್ರತಿ ಸಲ ಹಾಕ್ಸ್ಕೊಳ್ಳೋಳು ಅಂತ 3 ಲೈನಾಗ ಬರೆಯೋದು 10 ಲೈನಾಗ ಬರೀತಿದ್ದೆ. ಇನ್ನೇನು ಪಾಪ ಓದಕ್ಕಾಗದೆ ಪ್ಲಸ್ ಪ್ಲಸ್ ಮಾಡಿ ಕಳಿಸಿರಿ. ಹಿಂಗೆ ಗೈಸ್, ಇದು ಆ್ಯಕ್ಚುಲಿ ಮ್ಯಾಟರ್ ಇದು. ಓಕೆ, ಜನರಲ್ ನಾಲೆಜ್ ಕ್ವಶನ್ ಕೇಳಲ್ಲ. ಬೇಡ ಅಕ್ಕ ಪ್ಲೀಸ್. ನನಗೂ ಇಲ್ಲ ಬಿಡೆ ಜನರಲ್ ನಾಲೆಜ್. ನನಗೆ CM PM ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಓಕೆ, ನಿನ್ನ ಫೇವ್ರೆಟ್ ಪೊಲಿಟಿಷಿಯನ್ ಯಾರು? ಟಗರು ಬಂತು ಟಗರು. ಕಮೆಂಟ್ ಮಾಡಿ ಗೈಸ್, ಯಾರು ಒಟ್ಟಾಗರು ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಿನಗೆ. ಸಂಜು ಪರಿಚಯ ಆಗಿದೆ ಎಲ್ಲಿಂದ? ಫಸ್ಟ್ ಪರಿಚಯ ಆಗಿದೆ ಎಲ್ಲಿಂದ? ನಾವು ಕೆಲಸ ಮಾಡ್ತಿದ್ವಿ ಅಲ್ಲಿ. ಹಾಂ, ಅಷ್ಟು ನೀನು ಕೇಳಿದ ಒಂದು ಕ್ವಶನ್ ನಾನು ಹೇಳಿದೆ. ಆಯ್ತು, ಸಂಜು ವಿಷಯ ಇನ್ನು ಜಾಸ್ತಿ ಕೇಳಲ್ಲ, ಬೇಡ. ಅದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅವ್ರು ಹೆಂಗೆ ಎತ್ತ ಹೆಂಗಾಯ್ತು ಲವ್ ಅನ್ನೋದೆಲ್ಲ ಆಮೇಲೆ ಅವಾಗ ಕೇಳಲ್ಲ. ಅಲ್ಲ, ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೆ ಗೈಸ್, ನೋ ಲವ್ ಅಂತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮನೇಲಿ ಹೇಳಿದ್ವಿ. ಜೈ ಜೈ ಇಲ್ಲ, ನಾವು ತುಂಬ ಕತೆ ಐತೆ ಏನೇನೋ, ಈಗ ಬಿಚ್ಕೊಡ್ತಿಲ್ಲ ಅಷ್ಟೇ ಆ ಕತೆನ. ನನಗೆ ಗೊತ್ತು ಕತೆ. ಒಳಗಡೆ ಮಗು ಇದೆ ಅಂತಾರಲ್ಲಕ್ಕೆ. ನೀನು ಹೊಸಪೇಟೆನ ಎಷ್ಟು ಮಿಸ್ ಮಾಡ್ಕೊತಿ? ಇವಾಗಲೂ ಬೆಳಗ್ಗೆ ಎದ್ದು ಕಣ್ಬಿಟ್ಟಾಗ್ಲೂ ರಾತ್ರಿ ಕಣ್ಣು ಮುಚ್ಚಬೇಕಾದ್ರೂ ನಮ್ಮೂರ್ದು ಇಲ್ಲ ನಮ್ಮೂರಲ್ಲಿ ಯಾರಾರ್ದು ಒಬ್ರದ್ದು ಏನೋ ಒಂದು ನೋಡಿನೇ ಮಲ್ಗೋದು. ಓಕೆ, ಮಿಸ್ ಮಾಡ್ಕೊತೀವಿ ತುಂಬ ಜಾಸ್ತಿ. ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೋತೀವಿ ಗೈಸ್, ತುಂಬಾ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಏನೋ ಒಂದು ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲೇ ಇದ್ದು ಬೇಜಾರಾದಾಗ ಅಪ್ಪ ಹೊಸಪೇಟೆಗೆ ಹೋಗ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ವಿ ಮುಂಚೆ. ಈಗೆಲ್ಲ ಇಲ್ಲೇ ಶಿಫ್ಟ್ ಆಗ್ಬಿಟ್ವಲ್ಲ. ಈಗ ಹೊಸಪೇಟೆಗೆ ಏನಾದರೂ ಹಬ್ಬ ಇದ್ದಾಗ, ಇವಾಗ ಚಿಕ್ಕಮ್ಮ ಮನೆ ಇದೆ, ಸೊ ಅಂಥ ಟೈಮಲ್ಲಿ ಹೋಗ್ಬೇಕಷ್ಟೇ. ಆದ್ರೆ ನಮ್ದೇ ಆದ ಒಂದು ಮನೆ ಇದ್ರೆ ಚಂದ. ನಾವೆಲ್ಲೋ ಹೋಗಲ್ಲ, ಹೋದ್ರೆ ನಮ್ಮ ಅಮ್ಮನ ಊರಿಗೆ ಹೋಗ್ತೀವಿ. ಇಲ್ಲಿ ಆದ್ರೆ ಎಲ್ಲ ನಮ್ಮ ಮನೆಗೆ ಬರ್ತಾರೆ, ನಾವೇ ಯಾರ ಮನೆಗೂ ಹೋಗಲ್ಲ. ಆಂಟಿಯವರು ನಮ್ಮ ಮನೆಗೆ ಬರ್ತಾರೆ, ಎಲ್ಲ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಇಲ್ಲಿ ಇತ್ತೀಚೆಗೆ ಈಗ ರಂಜಿತ್ ಅವರು ಶಿಫ್ಟ್ ಆದಾಗಿಂದ ಅದೇನೋ ಒಂಥರ ಎಲ್ಲೋ ಹೋಗಿದ್ ಫೀಲು, ಹೊಸಪೇಟೆ ಹೋಗೋ ಥರ ಫೀಲ್ ಬರುತ್ತೆ ಅಷ್ಟೇ. ಅದಕ್ಕೆ ಅವಾಗ ತಿಂಗಳಿಗೆ ಒಂದ್ಸರಿ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಮ್ಮಮ್ಮ ಅವ್ರ ಮನೇದು ಹೆಂಗಾಗೋಯ್ತು ಅಂದರೆ, ಅದು ಮುಂಚೆ ದೊಡ್ಡ ಮನೆ ಇದ್ದಾಗ ಒಂಚೂರು ಹೋಗ್ಬೋದಿತ್ತು. ಈಗ ಸಣ್ಣದು ಬೇರೆ ಮಾಡ್ಬಿಟ್ಟವ್ರಲ್ಲ, ಉಳ್ಕೊಳ್ಳೋದೆಲ್ಲ ಭಾಳ ಕಷ್ಟ. ಅದಕ್ಕರ್ಧ ಅಲ್ಲಿಗೆ ಹೋಗಕ್ಕೆ ಅಂದರೆ ನಮಗೂ ಬೇಜಾರು ಹೋಗೋಕ್ಕೆ. ಉಳ್ಕೊಳ್ಳೋದೆಲ್ಲ ಹಿಂಸೆ ಆಗುತ್ತೆ, ಬೇಡ ಬಿಡು ಅಂತ ಅವರೇ ಇಲ್ಲಿಗೆ ಬಂದುಬಿಡ್ತಾರೆ. ಸೊ ಅದೊಂಥರ ಹಂಗಾಗೋಗ್ಬಿಟ್ಟಿದೆ. ನಮ್ಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಹೋದರೆ ಈಗ ಪ್ರೆಸೆಂಟ್ಲಿ ರಂಜಿತ್ ಅವ್ರದ್ದು ಊರುಗಳಿಗೆ ಹೋಗ್ಬೇಕಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಹೊಸಪೇಟೆ ದೂರದ ಮಾತಾಗ್ಬಿಟ್ಟಿದೆ. ಓಕೆ, ಸೊ ನೋಡಿ ಗೈಸ್, ಇದು ಸೆಕೆಂಡ್ ಲೇಯರ್ ಕೂಡ ಮುಗಿಸಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲೂ ನಿಮಗೆ ಒಂಚೂರು ಕೂಡ ಎಲ್ಲೂ ಕರ್ಲಿದೆ ಅಂತಲೇ ಅನಿಸಲ್ಲ. ಫುಲ್ಲು ಸ್ಟ್ರೈಟ್ ಆಗಿದೆ ಅಂತಲೇ ಫೀಲ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊತಾ ಹೋಗ್ಬೇಕು. ಹಿಂಗೆ ಲೇಯರ್ ಟು ಲೇಯರ್ ಮಾಡ್ಕೋಬೇಕು. ಈಗ ಒಂದು 2 ಲೇಯರ್ ಮಾಡಿಬಿಡ್ತೀನಿ, ಆಮೇಲೆ ಲಾಸ್ಟ್ ಲೇಯರಿಗೆ ಅಂತೇಳಿ ತೋರಿಸ್ತೀನಿ. ಲೇಯರಿಂದ ಲೇಯರ್ ಪೂರ್ತಿ ಮಾಡಿದ್ದೀನಿ. ಫುಲ್ಲು ಈ ರೀತಿ ಕಾಣಿಸ್ತಿದೆ, ಫುಲ್ಲು ಸ್ಟ್ರೈಟ್ ಥರ ಕಾಣಿಸ್ತಾ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ಮುಂದೆಗಡೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡಬೇಕು. ನಾನು ಇಷ್ಟು ಮಾಡ್ಕೊಳ್ಳಲ್ಲ, ನಾನು ಮೇಲೆ ಮಾಡ್ಕೊಳ್ಳೋದು. ಇವಳು ಅದೇ ಒಳಗಡೆ ಎಲ್ಲ ಕರ್ಲ್ ಇರುತ್ತೆ, ಮೇಲೆ ಮಾತ್ರ ಸ್ಟ್ರೈಟ್ ಇರುತ್ತೆ. ಬಟ್ ನಾನು ಮುಂಚೆ ಎಲ್ಲ ಮಾಡ್ಕೋತಿದ್ದೆ, ಅವಾಗ ನಾನು ಸ್ಟ್ರೈಟ್ನಿಂಗ್ ಯೂಸ್ ಮಾಡ್ತಿದ್ದಾಗ ಮುಂಚೆ ಎಲ್ಲ ಮಾಡ್ಕೋತಿದ್ದೆ. ನಾನು ಕ್ಲೀನಾಗಿ ಮಾಡ್ಕೊತಾ ಇದ್ದೆ. ಆಮೇಲೆ ಬೋಟಾಕ್ಸ್ ಅದು ಮಾಡ್ಸೋಕ್ಕೆ ಬಿಟ್ಬಿಟ್ಟೆ. ಮತ್ತೆ ಕ್ವಶನ್ಸ್ ಕೇಳಲ್ಲ. ನಮ್ಮ ಮನೇಲಿ ಈಗಿರೋ ಪ್ರೆಸೆಂಟ್ ಇದರಲ್ಲಿ ಯಾರು ತುಂಬ ಇಷ್ಟ? ನನಗ ಯುಕ್ತ. ಓಕೆ, ಮದುವೆ ಆದಮೇಲೆ ಯುಕ್ತ ಮಿಸ್ ಮಾಡ್ಕೋತೀಯ? ಜಾಸ್ತಿ. ಬಟ್ ಈಗಲೇ ಹೇಳ್ಬಿಟ್ಟಿದ್ಯಾ ನಮಗೆ ಮನೆಗೆ ಜಾಸ್ತಿ ಬರಬೇಡ್ರಿ ಯಾರು ನಮ್ಮ ಮನೆಗೆ. ಸುಮ್ಮನೆ ಹಂಗೆ ಅನ್ನೋದು, ಹಂಗೆ ಅನ್ನೋಕ್ಕಾಗತ್ತಾ? ಅಂದಿದ್ಯಾ ಮತ್ತೆ. ನಾನು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಇಷ್ಟಪಡೋದು ಹುಡುಗಿ. ಹೌದಿಲ್ಲ? ಹೌದಾ? ನಾನೇ ಮಾಡಿದೆ, ಉಜ್ತಾ ಇದ್ದೀನಿ ಹಾಕೊಂಡು. ಯಾಕೆ ತಿರುಕತ್ತಾ ಇತ್ತು ಅಂತ. ನಿನ್ನ ಬೆಸ್ಟ್ ಫ್ರೆಂಡ್ಸ್ ಹೆಸರುಗಳೇ? ಭುವನ, ಪೂರ್ಣಿಮಾ, ಅಚ್ಚು, ದಾದು.
ಓಕೆ ಈಗಲೂ ಒಬ್ಬ ಫ್ರೆಂಡ್ನ ನಮಗೆ ಬಿಟ್ಟೇ ಇರೋಕ್ಕಾಗಲ್ಲ ಗುರು ಅವ್ರನ್ನ ನೆನ್ಸ್ಕೊತಾನೆ ಇರ್ತೀನಿ ಯಾವಾಗ್ಲೂ ಅಂತಂದರೆ ಅವ್ರು ಯಾರು? ಬೆಸ್ಟ್ ಫ್ರೆಂಡ್ಸ್ ಜಾಸ್ತಿನೇ ಅದ ನನಗೆ. ಸಹನಾ, ಭುವನ, ಪೂರ್ಣಿಮಾ, ಅಚ್ಚು, ದಾದು, ಇಷ್ಟೇ ಸ್ಕೂಲ್ ಫ್ರೆಂಡ್, ಕಾಲೇಜ್ ಫ್ರೆಂಡ್ಸ್. ಈಗಲೂ ಡೈಲಿ ನೆನ್ಸ್ಕೊಳ್ಳೋದು ಅಂದರೆ ಪೂರ್ಣಿಮಾ. ಯಾಕೆ? ಅದೇನೋ ಒಂಥರ ಕನೆಕ್ಷನ್. ಅದೇ ಕನೆಕ್ಷನ್ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡಾಳೆ. ನನ್ನ ಕಾಲೇಜಲ್ಲಿ ಓದಬೇಕಾದ್ರೆ ನಾನು ಇಡೀ 3 ವರ್ಷ ನಾನು ಟಿಫನೇ ತಗೊಂಡೋಗಿಲ್ಲ. ಯಾಕಂದರೆ ನಾನು 7:30 ಇರ್ತಿತ್ತು ಕಾಲೇಜು. ನನಗೂ ಸೇರಿಸ್ಬಿಟ್ಟು ಟಿಫನ್ ತರೋಳು. ಆಮೇಲೆ ನಾನು ಮಾಡ್ತಿದ್ರು, ನಾನು ತಗೊಂಡೋಗ್ತಿರ್ಲಿಲ್ಲ. ಶೋಕಿ ಅವಾಗ ನಂದು. ಹೆಂಗೂ ತರ್ತಾಳಲ್ಲ ಅಂತ ತಿನ್ಸ್ತಿದ್ಲು. ಆಮೇಲೆ ಅವಳಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ವಿ, ಪೂಜಾ, ಗಂಗಾ, ಹುಲಿಗಮ್ಮ ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ. ಅವ್ರಿಗೇನಾದ್ರು ತಿನ್ಬೇಕು ಅನ್ಸಿದ್ರೆ ನನ್ನನ್ನು ಚೂ ಬಿಡೋರು. ಅವಳೊಬ್ಳ ಹತ್ರ ದುಡ್ಡು ಇರ್ತಿತ್ತು, ಪೂರ್ಣಿಮಾನಳ ಹತ್ರ. ನಾವ್ ಹತ್ರ ಇರ್ತಿರ್ಲಿಲ್ಲ. ಕೊಡ್ಸು ಅಂತ ಅವಳು ನಾನು ಹೇಳಿದ್ರೇನೆ ಎಲ್ರಿಗೂ ಕೊಡಿಸ್ತಿದ್ಲು. ಹಂಗಿದ್ಲು. ಇವಾಗ್ಲೂ ಹಂಗೆ ಇದ್ದಾಳೆ. ಇವಾಗ್ಲೂ ಊರಿಗೆ ಹೋದಾಗೆಲ್ಲ ಸಿಕ್ಕೇ ಬರೋದು. ನಿಮ್ಮ ಊರಲ್ಲಿ ನಿನಗೆ ತುಂಬಾ ಇಷ್ಟವಾದ ಪ್ಲೇಸು, ಅಪ್ಪ ಈ ಪ್ಲೇಸಿಗೆ ಹೋದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ, ಹೋಗ್ಲೇಬೇಕು ಈ ಪ್ಲೇಸಿಗೆ, ಹೊಸಪೇಟೆಗೆ ಹೋದಾಗ ಮಿಸ್ ಮಾಡಲ್ಲ ಅನ್ನೋ ಥರ ಇದ್ರೆ ಅದು ಯಾವುದು? ದಾಳಮ್ಮನಗುಡಿ, ಲೇಕ್ ವ್ಯೂ. ಇವೆರಡು ತುಂಬಾ ಇಷ್ಟನಾ? ಲೇಕ್ ವ್ಯೂ. ನೀವು ನೋಡಿದ್ದೀರಾ ಗೈಸ್? ನೀವೇನಾದ್ರು ಹೊಸಪೇಟೆಯವರಾಗಿದ್ರೆ, ಯೂಶಲಾಗಿ ಹೊಸಪೇಟೆಯವರಾಗಿದ್ರೆ ಯಾರು ಆ ಪ್ಲೇಸ್ನ ಮಿಸ್ ಮಾಡಿರಲ್ಲ. ಯಾಕಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಹೊಸಪೇಟೆಯವ್ರಿಗೆ ಎಷ್ಟೋ ಜನಕ್ಕೆ ನಾವು ಹೊಸಪೇಟೆಯವ್ರು ಅನ್ನೋದೇ ಗೊತ್ತಿಲ್ಲ. ಈಗೀಗ ಬಂದಿರೋರ್ಗಂತೂ ಗೊತ್ತೇ ಇಲ್ಲ. ಅಲ್ಲ, ನಾವೇನು ಪಂಟ್ರಲ್ಲ ಊರಲ್ಲಿ ಹೇಳ್ತಿರೋದು. ಇವ್ರ ಅಣ್ಣ ಸ್ವಲ್ಪ ಅವಾಗ ಮೇಂಟೈನ್ ಮಾಡಿದ್ನಂತ ಅವಾಗ ಹೊಸಪೇಟೆಲಿ, ರಾಗ ಹೊಸಪೇಟೆ ರಾಗ ಅಂತ. ಇವಾಗ್ಲೂ ಐತೆ ಅವ, ನಿಮಗೆ ಗೊತ್ತಿಲ್ಲ. ಬಟ್ ಈಗ ಜನಗಳಿಗೆ ಗೊತ್ತಿಲ್ಲ. ಅವ್ನು ಎಲ್ಲಿ ಈಗ ನಾರ್ಮಲ್ ನಮ್ಮ ಥರ ಮಾತಾಡ್ತಾನೆ, ಸ್ವಲ್ಪ ಕೂಡ ಈ ಉತ್ತರ ಕರ್ನಾಟಕ ಥರ ಮಾತಾಡ, ಅಂದ್ರೆ ಅವ್ರ ಜೊತೆ ಸೇರ್ಕೊಂಡಾಗ ಸ್ವಲ್ಪ ಆ ಭಾಷೆ ಮಾತಾಡ್ತಾನೆ. ಮನೆಗೆ ಮಾತಾಡ್ತೀವಲ್ಲ, ರಾಘವ ಏನು ಮಾತಾಡಲ್ಲ. ನಮ್ಮ ಜೊತೆ ನಾರ್ಮಲ್ಲೇ ಮಾತಾಡ್ತಾನೆ. ಹೌದಾ? ಯಾವಾಗಾದ್ರೂ ಒಂಚೂರು ಸ್ಕೋಪ್ ತಗೋಬೇಕು ಅಂದ್ರೆ ಆ ಭಾಷೆ ಮಾತಾಡ್ತಾರೆ ಅಷ್ಟೇ, ಇಲ್ಲಾಂದ್ರೆ ಮಾತಾಡಲ್ಲ. ನಾನು ಅಕಸ್ಮಾತ್ ನಾನೇನಾದ್ರೂ ಉತ್ತರ ಕರ್ನಾಟಕದವಳು ಆಗಿದ್ದಿದ್ರೆ ನಾನು ನಿಜ ಮಾತಾಡ್ತಿದ್ದೆ. ಚೆನ್ನಾಗಿತ್ತು ಇವ್ರ ಭಾಷೆಗೆ. ಇವ್ರ ಭಾಷೆಗಿಂತ ಹುಬ್ಳಿದ್ ಇನ್ನೂ ಸೂಪರ್. ಅರ್ಥ ಆಗಲ್ಲ, ಬಟ್ ಕೇಳಕ್ ಚಂದ. ಆಕ್ಚುಲಿ ಅವ್ರದ್ದು ಪ್ರಾಪರ್ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ. ನಮ್ದು ರಫ್, ನಮ್ದು ಭಾಳ ಅಂದ್ರೆ ಭಾಳ ರಫ್, ಭಾಳ ಹಾರ್ಡ್ ಅನಿಸ್ತೈತಿ. ಮಾತಾಡಿದ್ರೇನೆ ಬೈತವ್ರೆ ಹಂಗಿರ್ತೈತಿ. ಬಟ್ ನಾವು ಬೈಯಂಗಿಲ್ಲ. ಏನಕ್ಕೆ ಹಿಂಗೆ ಬೈತಾರೆ? ಸ್ಟಾರ್ಟಿಂಗ್ ಮದ್ವೆ ಆಗಿ ಹೋಗಿದ್ ಹೊಸರಲ್ಲಿ ಇವ್ರಪ್ಪ ಮಾತಾಡ್ತಾರೆ, ಇವ್ರ ಅಜ್ಜಿ ಮಾತಾಡ್ತಾರೆ, ಒಂದ್ ಇಷ್ಟು ಕೂಡ ಅರ್ಥ ಆಗ್ತಿಲ್ಲ ಏನ್ ಮಾತಾಡ್ತಾರೆ. ನಮ್ಮಪ್ಪ ಮಾತಾಡೋದು ಅರ್ಥ ಆಗಲ್ಲ ನಿನಗೆ. ಈಗ ಒಂಚೂರು ಓಕೆ. ಮುಂಚೆ ಅಂತೂ ನನಗೆ ದೇವರಾಣಿ ಏನೂ ಅರ್ಥ ಆಗ್ತಿಲ್ಲ. ಇನ್ನು ಈಗ ರೀಸೆಂಟ್ ಆಗಿ ಇವ್ರು ಹೊಸಪೇಟೆಲಿ ಇದ್ರಲ್ಲ, ಅವಾಗ್ಲೂ ಅಂಕಲ್ ಏನು ಹೇಳಿದ್ರು, ಏನಂಕಲ್ ಅಂತ 2 ಸಲ ಕೇಳ್ತಿದ್ದೆ. ಅವಾಗ ಬಿಡಿಸಿ ಹೇಳೋರು ಕ್ಲೀನಾಗಿ. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಯಾವ ಭಾಷೆ ಮಾತಾಡ್ತಾರಪ್ಪ ಇವರು ಅನ್ಸೋದು. ಬಟ್ ಈಗ ಸ್ವಲ್ಪ ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ, ಇವಳು ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸಲ ಹೇಳ್ಬೇಕು ಅಂತ. ಅವರು ಈ ಭಾಷೆ ಮಾತಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಹಂಗ ಹೋಲ್ಸ್ಕೊಂಡ್ರೆ ನಾನು ಒಬ್ಬಕ್ಕಿ ನೆಲಕ ಮಾತಾಡೋದು ಸುಟ್ಬಿಟ್ಲು. ರಾಧಾ ಅಂತೂ ಯಾವಾಗ್ಲೂ ಬಿಟ್ಬಿಟ್ರು. ರಾಧಾ ಮಾತೇ. ನಾನು ಪ್ರಮೋಷನ್ಗೆಲ್ಲ ಹೊರಗೆ ಹೋದಾಗ ಪ್ರೀತಿ ಅವ್ರ ಜೊತೆ ಒಂದೊಂದು ಬಂದ್ಬಿಡತ್ತೆ ಮಾತು. ಆಮೇಲೆ ಇವಳು ಈಗ ಹಿಂಗ್ ಮಾತಾಡ್ತಾವಳ, ಯಾರು ಗೊತ್ತು, ಇನ್ನೊಂದು ವರ್ಷ ಆದ್ಮೇಲೆ ಅದು ಹುಬ್ಳಿಲಿ ಇದ್ದು ಊರಿ ಬಾರಿ ಕೂರಿ ಬರ್ರಿ ಕುತ್ಕೋರಿ ಅನ್ಬೋದು. ಕುತ್ಕೋರಿ ಅಂದ್ರು ಅಂತಾಳೆ ಇವಳು. ಅನ್ನೋದೇ ಯಾವ್ದಕ್ಕಾದ್ರೂ ಅಲ್ಲಿಟ್ಟು ಕಲಿಯೋದು. ಎಲ್ಲಿರ್ತೀವೋ ಅದು ನಮ್ಮೂರು. ಕುತ್ಕೋರಿ ಸರ, ಬರ್ರಿ ಸರ ಅಂದ್ರೆ ಹುಬ್ಳಿ ಭಾಷೆ ಚೆನ್ನಾಗಿರುತ್ತೆ. ನನಗೆ ಹುಬ್ಳಿ ಭಾಷೆ ಇಷ್ಟ, ಕೇಳಕ್ ಚೆನ್ನಾಗಿರುತ್ತೆ. ಓಕೆ, ನಾನು ಸ್ವಲ್ಪ ಇದೆ. ಸೊ ನೋಡಿದ್ರಲ್ಲ, ಎಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಸ್ಟ್ರೈಟ್ ಆಗಿದೆ. ಇನ್ನೂ ಚೆನ್ನಾಗಿ ಆಗುತ್ತೆ ಅಂದರೆ ನಮ್ಮ ಕೂದಲುಗಳಿಗೆ. ಇವಳದು ಕೂದಲು ದಪ್ಪ ಇರೋ ಏನು ಹೇಳಿ ಇವಳು ಯಾಕೆ ದೃಷ್ಟಿ ತೆಗಿಯೋದು ಕೂದಲಿಗೆ ಅಂತ. ಇವಳು ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ನಿಮಗೆ ಹಿಂಗೆ ಅನಿಸುತ್ತೆ, ಸ್ವಲ್ಪ ಅಗ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನಾರ್ಮಲ್ ಆಗಿರೋರಿಗೆ ಈ ರೀತಿ ನೀವು ಸ್ಟ್ರೈಟ್ ಮಾಡ್ಕೊಳ್ಳಿ. ನಾರ್ಮಲ್ ಇರೋರು ಕೆರಾಟಿನ್ ಮಾಡಿಸ್ದಂಗೆ ಇರುತ್ತೆ ನಿಜವಾಗ್ಲೂ. ತುಂಬಾ ಚೆನ್ನಾಗಿ ನೀವು ನೀರು ತಾಕ್ಸ್ಲಿಲ್ಲ ಅಂದ್ರೆ, ನೀವು ನೀರು ತಾಕ್ಸೋ ಗಂಟನು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದು. ಡೇ ಬೈ ಡೇ ಚೇಂಜಸ್ ಆಗತ್ತೆ. ಹಿಂಗ್ ಕುತ್ಕೊಳತ್ತೆ, ನಾಡಿದ್ದು ಫುಲ್ ಹಿಂಗ್ ಆಗತ್ತೆ. ನಂದೇನು ಆಗಲ್ಲ. ಯಾಕೆ?
ಪಟ್ಟನ್ ನಾನು ಗಾಳಿಗೆ ಹೋಗ್ಬಿಟ್ರೆ ಹೋಗ್ಬಿಡತ್ತೆ. ಯಾವ್ದ್ರೆ ಏನ್ ಗೊತ್ತಾ, ಯಾವುದೇ ಪಿಂಕಿ ನಾವು ವೈನಾಡ ವೈನಾಡ್ಗೆ ಹೋಗ್ಬಿಟ್ರೆ ಹಾ ವೈನಾಡ್ಗೆ ಹೋಗ್ಬಿಟ್ರಂತೂ ಸ್ಟ್ರೈಟಿಂಗೇ ಬೇಡ, ಅಲ್ಲಿ ತಗೊಂಡೋಗೋದು ವೇಸ್ಟ್. ಹೌದು, ಸ್ಟ್ರೈಟ್ನಿಂಗ್ ನಾವು ಎಷ್ಟೇ ಕಷ್ಟಪಟ್ಟು ಎಳೆದು ಮಲಗಿಸಿದ್ರು ಆ ಕೂದಲು ಹಂಗೆ ಇರುತ್ತೆ. ಒಂಚೂರು ಬ್ಯಾಕ್ ತಿರುಗಿಸ್ಬಿಟ್ಟು ತೋರಿಸ್ಬಿಡ್ತೀವಿ. ಸೊ ಫೈನಲಿ ಕಂಪ್ಲೀಟ್ ಆಯಿತು ಗೈಸ್. ಸೊ ಈ ರೀತಿ ಕಾಣಿಸುತ್ತೆ. ತುಂಬ ಜನ ಕೇಳಿದ್ರಿ ಇದನ್ನ ಮಾಡಿ ತೋರಿಸಿ ನೀವು ಯಾವ ಥರ ಮಾಡ್ಕೋತೀರಾ ಅಂತ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದೀನಿ. ಐ ಡೋಂಟ್ ನೋ ಈ ವ್ಲಾಗ್ ಚೆನ್ನಾಗಿ ಓಡುತ್ತೋ ಓಡಲ್ವೋ, ಅಟ್ಲೀಸ್ಟ್ ಯಾರು ಕೇಳಿದಿರಲ್ಲ ಅವ್ರಿಗೋಸ್ಕರ ಅಟ್ಲೀಸ್ಟ್ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಈಸ್ ಹೌ ಇಟ್ ಲುಕ್ಸ್. ನೋಡಿ ಎಷ್ಟು ಸಲೂನಾಗೆಲ್ಲ ಹಿಂಗ್ ಅಂತಾರಲ್ಲ ಅನ್ನೋ. ಇರಮ್ಮ ಸಲೂನ್ ಥರ ಮಾಡಲಾ? ನನ್ನ ಫೇಸ್ ಕಾಣೋದೇನೋ? ಹಾಂ ನೋಡಿ ಗೈಸ್, ಈ ರೀತಿ ಸ್ಟ್ರೈಟ್ ಆಗುತ್ತೆ. ಅವಳು ಮುಂಚೆ ಕೂದಲು ಹೆಂಗಿತ್ತು ಈಗ ಹೆಂಗಾಗಿದೆ. ಆ್ಯಂಡ್ ನೋಡಿ ಬೇಕಾದ್ರೆ ನಾನು ಹಿಂಗೆ ಎತ್ತಿ ತೋರಿಸ್ತೀನಿ ನೋಡಿ, ಎಲ್ಲೂ ನಿಮಗೆ ಕರ್ಲ್ ಅನ್ಸಲ್ಲ, ಫುಲ್ಲು ಸ್ಟ್ರೈಟ್. ಒಂದು ನಿಮಿಷ, ಅಯ್ಯ ಕೈಗೆ ಸಿಗ್ತಾ ಇಲ್ಲ, ದಪ್ಪ ಕೂದಲು ಹೋಗತ್ತಾಗೆ ನಾನು ಕುತ್ಕೊಳ್ಳೋದೇ ಇಲ್ಲ. ಇನ್ನೊಂದ್ಸಲ ಯಾಕೆ ಇದನ್ನೇ ಮಾಡಲಿ ನೋಡಿ. ನೋಡಿ ಗೈಸ್, ಈಗ ತೆಗ್ದಿದ್ದೀನಲ್ಲ ನೋಡಿ, ಎಲ್ಲೂ ಕೂಡ ಕರ್ಲಿಲ್ಲ, ಎಲ್ಲ ಕಡೆನೂ ಸ್ಟ್ರೈಟೇ. ಈಗ ನಾನು ಸ್ವಲ್ಪ ತೆಗಿತೀನಿ ನೋಡಿ, ಎಲ್ಲೇ ತೆಗೆದ್ರು ಸ್ಟ್ರೈಟ್ ನೋಡಿ, ಎಲ್ಲೇ ತೆಗೆದ್ರು ಸ್ಟ್ರೈಟ್. ಸೊ ಹಿಂಗೆ ಕಾಣುತ್ತೆ. ತಿರುಗಿ ಇವಾಗ ಪಿಂಕಿಗೆ ಮುಂಚೆ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಅವಳು ನನ್ನ ಹತ್ರ ಸ್ಟ್ರೈಟ್ನಿಂಗ್ ಮಿಷಿನ್ ಇಟ್ಕೊಂಡು ಬರೋವಳು, ಅಕ್ಕ ಮಾಡ್ಕೊಡಕ್ಕ ಅಂತ. ನನಗಂತೂ ಮಾಡೋ ಮುಗಿಸೋ ಅಷ್ಟರಲ್ಲಿ ಬೆಳ್ಳೆಲ್ಲ ನೋಡಿ ಇವಾಗಲೂ ಕೆಂಪು ಆಗ್ಬಿಟ್ಟೈತೆ ಬೆಳ್ಳು. ಇನ್ನೂ ಚೆನ್ನಾಗಿತ್ತು ಕೂದಲು. ಇನ್ನೂ ಸಖತ್ತಾಗಿತ್ತು. ಈಗ ಇವಳು ಆ ಕೂದಲು ಕೆರ್ಕಳ್ದೆ ಆಚೆನೇ ಹೋಗಲ್ಲ, ಆಚೆನೇ ಕಾಲಿಡಲ್ಲ. ನಾನು ಎಷ್ಟೊಂದು ಸಲ ಅಂತೀನಿ, ಮಾಡ್ದೇನೆ ಒಂದ್ಸಲ ಹೋಗು, ಹಿಂಗೆ ಕ್ಲಿಪ್ ಹಾಕೊಂಡು ಹೋಗು, ಚೆನ್ನಾಗಿ ಕಾಣುತ್ತೆ, ಅದನ್ನು ಅಭ್ಯಾಸ ಆಗಲಿ ಅಂದರೆ ಕೆರ್ಕೊಂಬಿಟ್ಟಿರ್ತಾಳೆ. ನಾನು ಪ್ರಮೋಷನ್ ಹೋದ್ಮೇಲೆ ಪ್ರತಿಯೊಬ್ಬರು ನನ್ನ ಕೇಳ್ತಾರೆ, ನಿಮ್ದು ಆ ಕೂದಲು ಚೆನ್ನಾಗಿತ್ತು, ಯಾಕಂಗೆ ಬರಲ್ಲ ಅಂತ. ನನಗೆ ಹಿಂಗೆ ಹೇರ್ ಸ್ಟ್ರೈಟಿಂಗ್ ಇಲ್ಲ ಅಂದರೆ ನನಗೆ ಕಾನ್ಫಿಡೆನ್ಸೇ ಬರಲ್ಲ. ವೀಡಿಯೋಸ್ ಅಕಸ್ಮಾತ್ ವೀಡಿಯೋ ಮಾಡ್ಬೇಕಾದ್ರೆ ಏನಾದರೂ ಹಾಕಿಲ್ಲ ಅಂದರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಬೇಡ ಬಿಡಕ್ಕ, ಅಯ್ಯೋ ವೀಡಿಯೋನೇ ಮಾಡಲ್ಲ, ಬೇಡ ಮಾಡಲ್ಲ, ಇಷ್ಟೇ ರೆಡಿ ಆದರೂ ಮಾಡಲ್ಲ. ಸೊ ಅಷ್ಟೇ ಗೈಸ್, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರು ಕೇಳಿದ್ರೋ ಅವ್ರಿಗೋಸ್ಕರ ಈ ವಿಡಿಯೋ ಅಷ್ಟೇ. ಬನ್ನಿ ಈಗ ಲಾಸ್ಟ್ ವ್ಲಾಗ್ದು ಒಂದು ಸ್ವಲ್ಪ ಕಮೆಂಟ್ಸ್ ಓದ್ತೀನಿ. ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪ ಬಂದಿದೆ. ವಾ ಹಸ್ಸಮ್ ಅಂದಿದ್ದಾರೆ, ಥ್ಯಾಂಕ್ ಯು. ನೈಸ್ ಟು ಸಿ ಯು ಆಲ್, ಲವ್ ಫ್ರಮ್ ರಾಯಚೂರು ಅಂದಿದ್ದಾರೆ, ಥ್ಯಾಂಕ್ ಯು. ನನಗೆ ರಘು ಅಣ್ಣನ ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅವರ ಕೆಲಸ ತುಂಬ ಇಷ್ಟಪಟ್ಟು ಮಾಡ್ತಾರೆ ಅನಿಸುತ್ತೆ. ಅವ್ರು ಲಾಗ್ನಲ್ಲಿ ಜಾಸ್ತಿ ಇರೋಲ್ಲ, ಬಟ್ ಅವ್ರ ಎಫರ್ಟ್ ಹೊರಗೆ ಇರುತ್ತೆ. ನನಗೆ ಅವ್ರದ್ದು ಗುಣ ಏನು ಇಷ್ಟ ಅಂದರೆ, ಅವರು ಏನೋ ಒಂದು ತಗೊಂಡವರು ಅವರು ಎಲ್ಲೂ ತೋರಿಸ್ಕೊಳ್ಳಲ್ಲ ಅಲ್ವಾ, ಅದು ತುಂಬ ಇಷ್ಟ. ರಾಯರ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು. ಕ್ಯೂಟ್ ಯುಕ್ತ ಅಂದಿದ್ದೀರಾ, ಥ್ಯಾಂಕ್ ಯು. ನೈಸ್. ಸ್ಯಾರಿ ಪ್ಲೇಟಿಂಗ್ ಹೇಳ್ಕೊಡಿ ನೆಕ್ಸ್ಟ್ ವಿಡಿಯೋಲಿ. ಸ್ಯಾರಿ ಪ್ಲೇಟಿಂಗಾ? ಓಕೆ, ಮಾಡುವ. ಆಮೇಲೆ ಸುಶಕಾರಾದ ಅಕ್ಕ ವ್ಲಾಗಲ್ಲಿ ಅವರ ಪರ್ಸ್ನಲ್ ಡೀಟೇಲ್ಸ್ ಹಾಕ್ಬಿಟ್ಟಿದ್ರು. ಐ ಕಾಲ್ಡ್ ಆ್ಯಂಡ್ ಇನ್ಫಾರ್ಮ್ಡ್, ನೆಕ್ಸ್ಟ್ ಟೈಮ್ ಹುಷಾರು ಅಂತ ಹೇಳಿ. ಈ ಥರ ಎಲ್ಲ ಎಷ್ಟೊಂದು ಜನಕ್ಕೆ ಫೀಲ್ ಆಗುತ್ತೆ. ನನಗೂ ಒಂದ್ಸಲ ಆಗಿತ್ತು, ಆ್ಯಂಡ್ ನನಗೂ ಕಾಲ್ ಕೂಡ ಬಂದುಬಿಟ್ಟಿತ್ತು. ಏನು ಗೊತ್ತಾ, ಈಗ ಅರ್ಜೆಂಟಲ್ಲಿ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡಿರ್ತೀವ ಅಂತ ಟೈಮಲ್ಲಿ ಒಂದೊಂದು ಸಲ ಕ್ಲೀನಾಗಿ ನೋಡ್ಕೊಂಡಿರಲ್ಲ, ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ನೋಡಿ, ಈ ಥರ ಯಾರಾದರೂ ಒಬ್ರು ಇರ್ತಾರೆ ನಮಗೆ ಎಚ್ಚರಿಸೋಕ್ಕೆ. ನೀವು ಶ್ರಾವಣ ಮಾಡಲ್ವಾ ಅಕ್ಕ? ಇಲ್ಲ, ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡಿಲ್ಲ ಶ್ರಾವಣ ಶುರು ಆದಾಗಿಂದ. ರಂಜಿತಾ ಮನೆಯಲ್ಲಿ ಅವರೇನು ಮಾಡ್ತಿಲ್ಲ. ಕಿತ್ತು ತಿಂತಾ ಇರಲಿಲ್ಲ, ನಾವೆಲ್ಲ ಫೋರ್ಸ್ ಮಾಡಿದ್ವಿ, ಪಾಪ ತಿಂದರು ಅವರು ಕೂಡ. ನಿಮ್ಮ ಹತ್ರ ತಾರಿದೆ ಅಲ್ವಾ, ಅದರಲ್ಲೇ ಹೋಗ್ಬೋದಿತ್ತು. ಇಲ್ಲ, ರಂಜಿತಾ ಮತ್ತು ಲಿಕ್ಕಿತ್ತು ಬ್ಯಾಂಗ್ಳೂರು ಬಂದಿದ್ದಾರಲ್ಲ, ಸುಮ್ಮನೆ ಎರಡೆರಡು ಕಾರ್ ಯಾಕೆ, ನಮ್ಮ ಕಾರಲ್ಲೇ ಹೋಗ್ಬಿಡೋಣ ಬನ್ನಿ ಅಂದ್ಬಿಟ್ಟು ಅವ್ರು ನಮ್ಮ ಕಾರ್ನೇ ಅವ್ರ ಕಾರಲ್ಲೇ ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದು ಬೆಂಗಳೂರಿಂದ. ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಅವ್ರ ಕಾರಲ್ಲಿ ಬಂದ್ವಿ ನಾವು. ಅವರು ಬೆಂಗಳೂರಿಗೆ ಬರೋದಿದೆ, ನಾವೇನಿಗೆ ಕಾರಲ್ಲಿ ಓಡಾಡಲ್ಲ, ತೊಗೊಂಡು ಹೋಗ್ಬಿಡಿ ಅಂತ ಅಂದರು, ಅದಕ್ಕೋಸ್ಕರ ತೊಗೊಂಡೋಗಿದ್ವಿ. ಸುಷ್ಮಿತಾ ಮ್ಯಾಮ್, ರಂಜಿತಾ ಸಿಸ್ಟರ್ ಮಗು ನೋಡ್ಕೊಳ್ಳೋದು ವೆರಿ ಟಯರ್ಡ್, ನೀವು ರಂಜಿತಾ ಮಗು ನೋಡ್ಕೊಳ್ಳಿ. ರಂಜಿತಾ ಮಗು ನಮ್ಮ ಹತ್ರ ಎಲ್ಲ ಊಟ ಮಾಡಲ್ಲ, ಸ್ವಲ್ಪ ತೀಟೆ ಜಾಸ್ತಿ ಅವನು. ಅವ್ರ ಅಮ್ಮನ ಹತ್ರ ಅಷ್ಟೇ ಊಟ ತಿನ್ನೋದು. ನಾನು ಅವನು ಏನೋ ಪಾಪ ಕೆಲವು ಮಕ್ಳಿಗೆ ಹಂಗೆ ಅಲ್ವ, ನನ್ನ ತಂಗಿನೂ ಹಂಗೆ. ಅವಳು ಮೇ ಬಿ ಅವಳ ಹೆರಿಡಿಟಿ ಅನ್ಸುತ್ತೆ ಅವನಿಗೆ.
ಅವಳು ಎಷ್ಟೇ ತಿಂದ್ರೂ ದಪ್ಪನೇ ಆಗ್ತಾ ಇರಲಿಲ್ಲ ರಂಜಿತಾ. ಇವನು ಪಾಪ ಹಂಗೆ ಆಗ್ತಾಯಿದೆ. ಟಯರ್ಡ್ ಅದ, ಹೆಲ್ದಿ ಆಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ, ಬಟ್ ಸ್ವಲ್ಪ ಸಣ್ಣ ಇದ್ದಾನೆ ಅಷ್ಟೆ. ರಂಜಿತಾ ಅವರು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಲ್ವಾ? ಇಲ್ಲ, ಅವರು ಆ ಊರಲ್ಲಿ ಕೆಲವೊಂದು ಅವ್ರದ್ದು ಏನೋ ಪ್ರಾಪರ್ಟಿ ಅದು ಇದು ಏನಾದರೂ ಇರೋದ್ರಿಂದ ಅವ್ರು ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅವ್ರಿಗೆ ಬ್ಯಾಂಗ್ಳೂರ್ ಲೈಫ್ ಅಷ್ಟು ಇಷ್ಟಪಡಲ್ಲ. ಅವರು ಸ್ವಲ್ಪ ಟ್ರಾಫಿಕ್ ಎಲ್ಲ ಇರೋದ್ರಿಂದ ಅವ್ರಿಗೆ ಇಷ್ಟ ಇಲ್ಲ. ಆ್ಯಂಡ್ ಲಿಖಿತ್ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಅವ್ರಿಗೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು. ಸೊ ಅಲ್ಲಿಂದನೇ ಕೆಲಸ ಮಾಡ್ತಾರೆ. ಏನಾದರೂ ಮೀಟಿಂಗ್ಸ್ ಇದ್ದಾಗ ಅಷ್ಟೇ ಬೆಂಗಳೂರು ಬರ್ತಾರೆ, ಇಲ್ಲಾಂದರೆ ಏನಾದರೂ ಅವಶ್ಯಕತೆ ಇದ್ದಾಗ ಬೆಂಗಳೂರು ಬರ್ತಾರೆ, ಇಲ್ಲ ಅಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರು ಅಲ್ಲೇ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲೇ ಅವ್ರ ತಂದೆ ತಾಯಿ ಎಲ್ಲ ಇದ್ದಾರೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ. ಲವ್ ಯು ಆಲ್, ಬಾಯ್.